ನಮಸ್ಕಾರ ವೀಕ್ಷಕರೇ, ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್ಗೆ ಸ್ವಾಗತ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬರೋಬ್ಬರಿ 4,000 ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಂದು ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತಿದೆ ಮತ್ತು 25 ಮತ್ತು 26ನೇ ಕಂತಿನ ಹಣ ಈ ಒಂದು ಜಿಲ್ಲೆಗಳಿಗೆ ಯಾವ ಒಂದು ಸಮಯಕ್ಕೆ ಬರ್ತಾ ಇದೆ ಹಾಗೂ ಯಾರಿಗೆ ಹಣ ಬಂದಿದೆ ಮತ್ತು ಯಾರಿಗೆ ಹಣ ಬರೋದಿಲ್ಲ ಮತ್ತು ಹೊಸ ಲಿಸ್ಟ್ ಬಿಡುಗಡೆ ಆಗಿದೆಯಾ ಅಥವಾ ಇಲ್ವಾ ಮತ್ತು 4,000 ರೂಪಾಯಿ ಹಣದ ಬಗ್ಗೆ ಇರುವಂತಹ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ. ನಮಸ್ಕಾರ ಸ್ನೇಹಿತರೆ, ನಮ್ಮ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇವತ್ತಿನ ಅತ್ಯಂತ ಪ್ರಮುಖ ಮತ್ತು ಹೊಸ ಅಪ್ಡೇಟ್ಗಳನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾಕಂತಂದ್ರೆ ಇವತ್ತಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವೀಕ್ಷಕರೇ, ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ವೀಕ್ಷಕರೇ ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಕೊಡ್ತೇವೆ. ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಕೊಡೋದಿಲ್ಲ. ನಾವು ಕೊಡುವಂತಹ ಮಾಹಿತಿ ಎಲ್ಲವೂ ಕೂಡ ಮಹಿಳೆಯರಿಗೆ ಉಪಯೋಗವಾಗಬೇಕು. ಆ ಒಂದು ಉದ್ದೇಶದಿಂದ ತುಂಬಾ ರಿಸರ್ಚ್ ಮಾಡಿ ಕೊಡಲಾದಂತಹ ಮಾಹಿತಿ ಈ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಕೊಡುತ್ತೆ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಮತ್ತು ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು, ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಅನ್ನು ನೀಡಿ. ನೋಡಿ, ಎಲ್ಲಾ ಮಾಹಿತಿಯನ್ನ ಒಂದೊಂದಾಗಿ ವಿವರಿಸುತ್ತೇನೆ, ಹಾಗಾಗಿ ತಾಳ್ಮೆಯಿಂದ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ಏನು ಹೇಳುವಂತಹ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿದೆ. ಈ ಒಂದು ಯೋಜನೆಯಡಿಯ ಮುಖ್ಯ ಮಹಿಳೆಯರಿಗೆ ಅಂದ್ರೆ ಮನೆಯ ಮುಖ್ಯಸ್ಥರಿಗೆ ಇಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನ ನೇರವಾಗಿ ಮಹಿಳಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿತ್ತು. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವನ್ನ ಮಹಿಳೆಯರ ಆರ್ಥಿಕ ಸಹಾಯ ಮಾಡುವುದಾಗಿ ಮತ್ತು ಮಹಿಳೆಯರ ಸ್ವಾವಲಂಬಿಗಳನ್ನಾಗಿ ಮಾಡಿಸುವುದನ್ನಾಗಿ ಹಾಗೂ ಮನೆಯ ಖರ್ಚುಗಳಿಗೆ ಸಹಾಯ ಮಾಡುವುದಾಗಿ ಮಾಡಲಾಗಿತ್ತು. ಆದ್ರೆ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಏನಂದ್ರೆ ಪ್ರತಿ ತಿಂಗಳು ಹಣ ಬರ್ತಾ ಇಲ್ಲ. ಆದ್ರೆ ಇವಾಗ ನಿಮಗೆ ಕೊನೆಗೂ ಸರ್ಕಾರದಿಂದ ಒಂದು ಒಳ್ಳೆಯ ಸುದ್ದಿ ಬಂದಿರುವಂತದ್ದು. ಅದೇನದು ಅಂತ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಮತ್ತು ವಿಡಿಯೋ ನೋಡ್ತಾ ಇರುವಂತಹ ವೀಕ್ಷಕರು, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನು ಮಾಡಿ. ವೀಕ್ಷಕರೇ, ಇಲ್ಲಿ 25 ಮತ್ತು 26ನೇ ಕಂತಿನ ಪ್ರಮುಖ ಮಾಹಿತಿ. ವೀಕ್ಷಕರೇ, 25 ಮತ್ತು 26ನೇ ಕಂತಿನ ಹಣಕ್ಕೆ ಈಗ ಪ್ರಮುಖ ವಿಷಯಕ್ಕೆ ಬರುವುದಾದರೆ 25 ಮತ್ತು 26ನೇ ಕಂತಿನ ಹಣದ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ 25ನೇ ಕಂತಿನ 2,000 ರೂಪಾಯಿ ಹಣ ಮತ್ತು 26ನೇ ಕಂತಿನ 2,000 ರೂಪಾಯಿ ಹಣ, ಟೋಟಲ್ ಆಗಿ 4,000 ರೂಪಾಯಿ ಹಣ ಒಂದೇ ಬಾರಿ ಜಮೆ ಆಗುತ್ತಿದೆ. ಇದು ಯಾಕಂದ್ರೆ ಹಿಂದಿನ ತಿಂಗಳ ಹಣ ಬರದೇ ಇದ್ದವರಿಗೆ ಈ 2 ತಿಂಗಳ ಹಣವನ್ನ ಒಟ್ಟಿಗೆ ಜಮೆ ಮಾಡಲಾಗುತ್ತಿದೆ. ಅಂದ್ರೆ 25ನೇ ಕಂತು 2,000 ರೂಪಾಯಿ ಮತ್ತು 26ನೇ ಕಂತು 2,000 ರೂಪಾಯಿ ಹಣ, ಒಟ್ಟು 4,000 ರೂಪಾಯಿ ಹಣ ಬರುತ್ತಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತಿದೆ ಎಂಬುವ ಮಾಹಿತಿಯನ್ನ ತಿಳಿಸಿಕೊಡ್ತಾನೆ. ಈ ಒಂದು ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 25 ಮತ್ತು 26ನೇ ಕಂತಿನ ಹಣ ಈಗಾಗಲೇ ಜಮೆ ಆಗ್ತಾ ಇರುವಂತಹ ಜಿಲ್ಲೆಗಳ ಮಾಹಿತಿ ಇದಾಗಿರುತ್ತೆ. ನೋಡಿ, ಈ ಒಂದು ಜಿಲ್ಲೆಗಳಿಗೆ ಅಧಿಕೃತವಾಗಿ ಮತ್ತು 4,000 ರೂಪಾಯಿ ಹಣ ಇವಾಗ ಆಲ್ರೆಡಿ ಬಂದಿದೆ ಮತ್ತು ಬರ್ತಾ ಇರುವಂತದ್ದು. ಹಾಗಾದ್ರೆ ಯಾವ ಜಿಲ್ಲೆಗಳು ಅಂತ ನೋಡೋದಾದ್ರೆ ಸ್ನೇಹಿತರೆ, ಮೊದಲಿಗೆ ಈ ಒಂದು ಜಿಲ್ಲೆಗಳಿಗೆ, ಅದರಲ್ಲೂ ಬೆಂಗಳೂರು ನಗರ ಜಿಲ್ಲೆಗೆ 4,000 ರೂಪಾಯಿ ಹಣ ಅಂದ್ರೆ 25 ಮತ್ತು 26ನೇ ಕಂತಿನ ಹಣ, ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ 25 ಮತ್ತು 26ನೇ ಕಂತು, ತುಮಕೂರು ಜಿಲ್ಲೆಗೂ ಕೂಡ 25 ಮತ್ತು 26ನೇ ಕಂತು, ಮೈಸೂರು ಜಿಲ್ಲೆಗೂ ಕೂಡ 25 ಮತ್ತು 26ನೇ ಕಂತು, ಹಾಗೂ ಮಂಡ್ಯ ಜಿಲ್ಲೆಗೂ ಕೂಡ 25 ಹಾಗೂ 26ನೇ ಕಂತು, ಮತ್ತು ಶಿವಮೊಗ್ಗ ಜಿಲ್ಲೆಗೂ ಕೂಡ 25 ಮತ್ತು 26ನೇ ಕಂತು, ಒಟ್ಟು ಇಲ್ಲಿ 4,000 ರೂಪಾಯಿ ಹಣ ಬರ್ತಾ ಇರುವಂತದ್ದು. ಹಾಗೂ ಹಾಸನ ಜಿಲ್ಲೆಗೂ ಕೂಡ 25 ಮತ್ತು 26ನೇ ಕಂತಿನ ಹಣ, ಮತ್ತು ದಾವಣಗೆರೆ ಜಿಲ್ಲೆಗೂ ಕೂಡ 25 ಮತ್ತು 26ನೇ ಕಂತಿನ ಹಣ, ಹಾಗೂ ಬೆಳಗಾವಿ ಜಿಲ್ಲೆಗೂ ಕೂಡ 25 ಮತ್ತು 26ನೇ ಕಂತಿನ ಹಣ, ಮತ್ತು ಕಲಬುರಗಿ ಜಿಲ್ಲೆಗೂ ಕೂಡ 25 ಹಾಗೂ 26ನೇ ಕಂತಿನ ಹಣ, ಮತ್ತು ಇನ್ನೂ ಹಲವು ಜಿಲ್ಲೆಗಳಲ್ಲಿ ಹಣ ಜಮೆ ಆಗುವ ಪ್ರಕ್ರಿಯೆ ನಡೀತಾ ಇರುವಂತದ್ದು. ನೋಡಿ, ಇನ್ನೂ ಹಣ ಬರದವರು ಏನ್ ಮಾಡಬೇಕು ಸ್ನೇಹಿತರೆ, ನಿಮ್ಮ ಖಾತೆಗೆ ಇನ್ನೂ ಹಣ ಬರದೇ ಇದ್ರೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಸರ್ಕಾರ ಹಂತವಾಗಿ ಹಣ ಜಮೆ ಮಾಡುತ್ತಿದೆ. ಕೆಲವರಿಗೆ ಇಂದು ಬರಬಹುದು, ನಾಳೆ ಬರಬಹುದು, ಅಥವಾ ಮುಂದಿನ 2 ರಿಂದ 3 ದಿನಗಳಲ್ಲಿ ಹಣ ಬರಬಹುದು. ಹೀಗಾಗಿ ನಿಮ್ಮ ಬ್ಯಾಂಕ್ ಖಾತೆಯನ್ನ ನಿಯಮಿತವಾಗಿ ಚೆಕ್ ಮಾಡ್ತಾ ಇರಿ, ಹಣ ಬಂದೇ ಬರುತ್ತೆ. ಮತ್ತು ಮೆಸೇಜ್ ಕೂಡ ಬರುತ್ತೆ, ಅಂದ್ರೆ SMS ನಿಮಗೆ ಬರುತ್ತೆ. ಹಣ ಜಮೆ ಆದ ನಂತರ ನಿಮ್ಮ ಮೊಬೈಲ್ ಬ್ಯಾಂಕ್ ನಿಂದ ಒಂದು ಮೆಸೇಜ್ ಬರುತ್ತೆ ಮೊಬೈಲ್ಗೆ. ಆ SMS ನಲ್ಲಿ 2,000 ಕ್ರೆಡಿಟೆಡ್ ಅಥವಾ 2 ಸರಿ ಮೆಸೇಜ್ ಬರುತ್ತೆ ನಿಮಗೆ. ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಕ್ರೆಡಿಟೆಡ್ 2,000 ಅಂತ ಒಮ್ಮೆ, ಮತ್ತು ಇನ್ನೊಂದು ಸರಿನೂ ಕೂಡ ಸೇಮ್ ಮೆಸೇಜ್ ಬರುತ್ತೆ. ಹಾಗಾಗಿ ಚೆಕ್ ಮಾಡ್ಕೊಳ್ಳಿ, ಈ ರೀತಿಯಾಗಿ ನಿಮಗೆ ಮೆಸೇಜ್ ಬರುತ್ತೆ. ವೀಕ್ಷಕರೇ, ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ವಿಡಿಯೋ ಯಾರಿನ್ನೂ ಲೈಕ್ ಮಾಡಿಲ್ಲ, ಲೈಕ್ ಅನ್ನ ಮಾಡಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳನ್ನು ಇವಾಗ ತಿಳಿಸ್ತಾ ಇದ್ದಾನೆ. ಸ್ನೇಹಿತರೆ, ಹಣ ಬರದ ಪ್ರಮುಖ ಕಾರಣಗಳನ್ನು ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ನೋಡಿ, ಕೆಲವರಿಗೆ ಹಣ ಬರದೇ ಇರುವ ಪ್ರಮುಖ ಕಾರಣಗಳು ಇವಾಗಿರುತ್ತವೆ. ಅದರಲ್ಲೂ ಮೊದಲನೆಯದಾಗಿ ಬ್ಯಾಂಕ್ ಖಾತೆ ಆಧಾರ್ ಒಂದಿಗೆ ಲಿಂಕ್ ಆಗಿಲ್ಲ.
ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆಗಿರಬೇಕು ಹಣ ಬರಬೇಕಂದ್ರೆ. ಎರಡನೆಯದಾಗಿ DBT ಎನೇಬಲ್ ಆಗಿಲ್ಲ, ಅಂದ್ರೆ DBT ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಎನೇಬಲ್ ಆಗಿರಬೇಕು ಹಣ ಬರಬೇಕಂದ್ರೆ. ಮತ್ತು ಮೂರನೆಯದಾಗಿ NPCI ಮ್ಯಾಪಿಂಗ್ ಆಗಿಲ್ಲ, ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆ NPCI ಮ್ಯಾಪಿಂಗ್ ಆಗಿರಲೇಬೇಕು ಸ್ನೇಹಿತರೆ. ಮತ್ತು ನಾಲ್ಕನೆಯದಾಗಿ ಬ್ಯಾಂಕ್ ಖಾತೆ ಇನ್ಆಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಹೌದು, ಹಳೆಯ ಖಾತೆ ಬಳಸದೇ ಇದ್ದರೆ ಇನ್ಆಕ್ಟಿವ್ ಆಗಿರಬಹುದು. ಹಾಗಾಗಿ ನಿಮ್ಮೊಂದು ಬ್ಯಾಂಕ್ ಅಕೌಂಟು ಇನ್ಆಕ್ಟಿವ್ ಆಗಿತ್ತು ಅಂತಂದ್ರೆ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ. ಇವೆಲ್ಲವನ್ನು ಕೂಡ ಸರಿ ಮಾಡ್ಕೊಳ್ಳಿ. ನೋಡಿ, ಬ್ಯಾಂಕಿಗೆ ಹೋಗಿ ಏನ್ ಮಾಡಬೇಕು ಅಂತಂದ್ರೆ, ನಿಮ್ಮ ಬ್ಯಾಂಕಿಗೆ ಹೋಗಿ ಈ ಮೂರು ವಿಷಯವನ್ನ ಕೇಳಿ, ಅಂದ್ರೆ ಆಧಾರ್ ಲಿಂಕಿಂಗ್ ಸ್ಟೇಟಸ್ ಮತ್ತು DBT ಸ್ಟೇಟಸ್ ಹಾಗೂ NPCI ಮ್ಯಾಪಿಂಗ್ ಸ್ಟೇಟಸ್ ಅನ್ನ ಕೇಳಿ. ಇವು ಆಕ್ಟಿವ್ ಇದ್ರೆ ಮಾತ್ರ ನಿಮ್ಮ ಗೃಹಲಕ್ಷ್ಮಿ ಹಣ ಬರುತ್ತೆ. ನೋಡಿ, ನೀವು ಬ್ಯಾಂಕಿಗೆ ಹೋದಾಗ ಬ್ಯಾಂಕಿನ ಸಿಬ್ಬಂದಿ ಅಲ್ಲಿ ಯಾವುದೇ ರೀತಿ ಪ್ರತಿಪರಿಸದೇ ಇದ್ರೆ ದಯವಿಟ್ಟು ನಿಮ್ಮ ಬ್ಯಾಂಕ್ ಸಹಾಯವಾಣಿ ಇರುತ್ತೆ, ಅದಕ್ಕೆ ಕರೆ ಮಾಡಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕೂಡ ನೀವು ಕೇಳಬಹುದಾಗಿರುತ್ತೆ. ಅವರು ನಿಮಗೆ ಸೊಲ್ಯೂಷನ್ ಅನ್ನು ಕೂಡ ಕೊಡ್ತಾರೆ. ನೋಡಿ, ಇವಾಗ ಮುಂದಿನ ಅಪ್ಡೇಟ್ ಬಂದ್ಬಿಟ್ಟು ಹೊಸ ಲಿಸ್ಟ್ ಬಿಡುಗಡೆ ಆಗಿದೆ ಅಂತ ಕೇಳ್ತಾ ಇದ್ರು. ಹೌದು ಸ್ನೇಹಿತರೆ, ಹೊಸ ಬೆನಿಫಿಷಿಯರಿ ಲಿಸ್ಟ್ ಅನ್ನ ಅಪ್ಡೇಟ್ ಮಾಡಲಾಗುತ್ತಿದೆ. ಹೊಸ ಅರ್ಜಿದಾರರ ಹೆಸರುಗಳನ್ನು ಕೂಡ ಸೇರಿಸಲಾಗುತ್ತಿದೆ. ನಿಮ್ಮ ಹೆಸರು ಲಿಸ್ಟ್ ನಲ್ಲಿ ಇದೆ ಎಂದು ಚೆಕ್ ಮಾಡಬಹುದಾಗಿರುತ್ತೆ. ಮತ್ತು ಮುಂದಿನ ಅಪ್ಡೇಟ್ ಬಂದ್ಬಿಟ್ಟು ಸ್ಟೇಟಸ್ ಚೆಕ್ ಹೇಗೆ ಮಾಡೋದು ಅಂತ ನೀವು ಕೇಳಬಹುದು ಸ್ನೇಹಿತರೆ. ನೀವು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಲು ಈ ರೀತಿಯಾಗಿ ಮಾಡಬೇಕು. ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ, ಮತ್ತು ಯಾರಿನ್ನೂ ಲೈಕ್ ಮಾಡಿಲ್ಲ ಲೈಕ್ ಅನ್ನು ಮಾಡಿ. ನೋಡಿ, ನೀವು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಲು ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗಿ, ಅಥವಾ ಗ್ರಾಮ್ ಒನ್, ಬೆಂಗಳೂರು ಒನ್, ಕರ್ನಾಟಕ ಒನ್ ಮತ್ತು ಇಲ್ಲಿ CSC ಕೇಂದ್ರಗಳಲ್ಲಿ ಹೋಗಿ ಚೆಕ್ ಮಾಡಬಹುದಾಗಿರುತ್ತೆ. ಮತ್ತು ಮುಂದಿನ ಅಪ್ಡೇಟ್ ಬಂದ್ಬಿಟ್ಟು ಸರ್ಕಾರದಿಂದ ಅಧಿಕೃತ ಮಾಹಿತಿ ಏನು ಅಂತ ಕೇಳ್ತಾ ಇದ್ರಿ. ನೋಡಿ, ಸರ್ಕಾರ ಸ್ಪಷ್ಟವಾಗಿ ಹೇಳಿರುವಂತೆ ಎಲ್ಲ ಎಲಿಜಿಬಲ್ ಅಂದ್ರೆ ಅರ್ಹತೆ ಹೊಂದಿರುವಂತಹ ಮಹಿಳೆಯರಿಗೆ ಹಣವನ್ನ ಹಂತ ಹಂತವಾಗಿ ಜಮೆ ಮಾಡಲಾಗುತ್ತಿದೆ. ಯಾರು ಕೂಡ ಚಿಂತೆ ಪಡಬೇಕಾಗಿಲ್ಲ. ಮತ್ತು ನೋಡಿ, ಮುಂದಿನ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ವೀಕ್ಷಕರೇ, ಮುಂದಿನ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ. ಸರ್ಕಾರ ಹಣ ಬಿಡುಗಡೆ ಮಾಡುವ ಪ್ರಕ್ರಿಯೆಯನ್ನ ವೇಗವಾಗಿ ಮಾಡುತ್ತಿದೆ ಅಂತ ಹೇಳ್ಬಹುದು. ಮತ್ತು ಮುಂದಿನ ಅಪ್ಡೇಟ್ ಏನಂತಂದ್ರೆ, ಈ ಯೋಜನೆಯ ಪ್ರಯೋಜನ ಪಡೆದ ಮಹಿಳೆಯರ ಸಂಖ್ಯೆ ಇಲ್ಲಿಯವರೆಗೆ ಲಕ್ಷಾಂತರ ಮತ್ತು ಕೋಟ್ಯಾಂತರ ಮಹಿಳೆಯರು ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡೆದಿದ್ದಾರೆ. ಇದು ಕರ್ನಾಟಕದ ಅತ್ಯಂತ ಯಶಸ್ವಿ ಯೋಜನೆಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬಹುದು ವೀಕ್ಷಕರೇ. ಮತ್ತು ಸರ್ಕಾರದಿಂದ ಪ್ರಮುಖ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಸ್ನೇಹಿತರೆ, ಯಾರಾದರೂ ಹಣ ಬರುತ್ತದೆ ಎಂದು ಹೇಳಿ ನಿಮ್ಮಿಂದ ಹಣ ಕೇಳಿದರೆ ಕೊಡಬೇಡಿ. ಇದು ಸರ್ಕಾರದ ಉಚಿತ ಸೇವೆ. ಮತ್ತು DBT ಕೂಡ ಆಗ್ತಾ ಇರುವಂತಹ ಕಾರಣದಿಂದ ಯಾರಿಗೂ ಕೂಡ ಇಲ್ಲಿ ಮಧ್ಯವರ್ತಿಗಳು ಇರೋದಿಲ್ಲ. ಹಾಗಾಗಿ ಯಾರಿಗೂ ಕೂಡ ಹಣ ಕೊಡುವಂತಹ ಅಗತ್ಯವಿಲ್ಲ. ನಿಮ್ಮ ಖಾತೆಗಳಿಗೆ ನೀವು ಎಲಿಜಿಬಲ್ ಇದ್ರೆ ಖಂಡಿತ ನಿಮಗೆ ಹಣ ಬಂದೇ ಬರುತ್ತೆ. ಇದಕ್ಕೂ ಮೀರಿ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಮತ್ತು ಕೊನೆಯ ಪ್ರಮುಖ ಅಪ್ಡೇಟ್ ಏನಂದ್ರೆ ವೀಕ್ಷಕರೇ, ಇದೀಗ ಮುಖ್ಯ ವಿಷಯ ಏನಂದ್ರೆ, 4,000 ರೂಪಾಯಿ ಹಣ ಈಗಾಗಲೇ ಹಲವರಿಗೆ ಬಂದಿದೆ. ಇನ್ನು ಹಲವರಿಗೆ ಮುಂದಿನ ಕೆಲವು ತಿಂಗಳಲ್ಲಿ ಬರಲಿದೆ ಮತ್ತು ಕೆಲವು ದಿನಗಳಲ್ಲೂ ಕೂಡ ಹಣ ಬರ್ತಾ ಇರುವಂತದ್ದು. ಹೀಗಾಗಿ ನಿಮ್ಮ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡುತ್ತೀರಿ. ಮತ್ತು ಸ್ನೇಹಿತರೆ, ಇದು ಗೃಹಲಕ್ಷ್ಮಿ ಯೋಜನೆಯ ಇವತ್ತಿನ ಸಂಪೂರ್ಣ ಅಪ್ಡೇಟ್ ಆಗಿತ್ತು. ನಿಮಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನೊಂದು ಹೇಳೋದು ಮರೆತೆ, ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಇಲ್ವೇ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಇನ್ನೊಂದು ಚಿಕ್ಕ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇದುವರೆಗೂ ಕೂಡ ಸರಿಸುಮಾರು 52ರಿಂದ ಅಂದ್ರೆ 25ನೇ ಕಂತಿನ ಹಣ ನಿಮಗೆ ಬಂದಿತ್ತು ಅಂತಂದ್ರೆ ಸರಿಸುಮಾರು ಒಂದು ಕಂತು 2,000 ರೂಪಾಯಿ ಹಣ, ಅಂದ್ರೆ 25 ಕಂತು 50,000 ರೂಪಾಯಿ ಹಣ ಆಗುತ್ತೆ. ಈ ರೀತಿಯಾಗಿ ನಿಮಗೆ 26 ಕಂತು ಅಂದ್ರೆ ಟೋಟಲ್ ಆಗಿ 52,000 ರೂಪಾಯಿ ಹಣ ಪ್ರತಿಯೊಬ್ಬ ಮಹಿಳೆಯರಿಗೆ ಹಾಕಿಬಿಟ್ಟು ಇದೊಂದು ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ಯಾವ ಒಂದು ಯೋಜನೆ ಕೂಡ ಕೊಡಲಾರದಂತಹ ಲಾಭವನ್ನ ಈ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದೆ ಅಂತ ಎಲ್ಲರಿಗೂ ಕೂಡ ಇದರಿಂದ ಹೆಲ್ಪ್ ಆಗಿದೆ ಮತ್ತು ಸಹಾಯ ಕೂಡ ಆಗಿದೆ ಅಂತ ಹೇಳ್ಬೋದು. ಹಾಗೆ ಆದಷ್ಟು ಈ ವಿಡಿಯೋನ ಎಲ್ಲರೊಂದಿಗೂ ಕೂಡ ಹಂಚ್ಕೊಳ್ಳಿ. ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಕೆಳಗಡೆ ಜಾಯ್ನ್ ಆಗಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.